ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ನಗರಸಭೆಯ ವರ್ಕಿಂಗ್ ಗ್ರೂಪ್ ಸಭೆ, ಪ್ರತಿಭಟನೆ ಘೋಷವಾಕ್ಯಗಳೊಂದಿಗೆ ವಿರೋಧ ಪಕ್ಷವಾದ ಬಿಜೆಪಿ ಕೌನ್ಸಿಲರ್ಗಳು. ಕೆಎಸ್ಆರ್ಟಿಎ ನಡೆಸುವ ರಾಜ್ಯ ಹೋರಾಟ ಪ್ರಚಾರ ಜಾಥಾ ದೊರೆಯಿತು, ಕಾಸರಗೋಡಿನಲ್ಲಿ ಚಾಲನೆ. ಕೆಬಿಆರ್ಎ ನೇತೃತ್ವದಲ್ಲಿ ನೌಕರರಿಂದ ಕಲೆಕ್ಟರೇಟ್ ಮುಂದೆ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಪೆರಿಯ ಜೋಡಿ ಕೊಲೆ ಪ್ರಕರಣ, ಕಾನೂನು ಹೋರಾಟವನ್ನು ತೀವ್ರಗೊಳಿಸಲು ನಿಧಿ ಸಂಗ್ರಹದೊಂದಿಗೆ ಸಿಪಿಐಎಂ. ಕಾಸರಗೋಡು ಆರ್ಟಿಒ ನೇತೃತ್ವದಲ್ಲಿ ಬಸ್ ಸಿಬ್ಬಂದಿಗಳಿಗೆ ಜಾಗೃತಿ ತರಗತಿ, ರೋಡ್ ಸುರಕ್ಷಾ ಮಾಸಾಚರಣೆಯ ಭಾಗವಾಗಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಗರಸಭೆಯ ವರ್ಕಿಂಗ್ ಗ್ರೂಪ್ ಸಭೆಯಲ್ಲಿ ಪ್ರತಿಭಟನೆ ಘೋಷವಾಕ್ಯಗಳೊಂದಿಗೆ ವಿರೋಧ ಪಕ್ಷವಾದ ಬಿಜೆಪಿ ಕೌನ್ಸಿಲರ್ಗಳು ಹಿಂದಿನ ವರ್ಷದ ಯೋಜನೆಗಳು ಕೂಡ ಸಮಯಕ್ಕೆ ಅನುಗುಣವಾಗಿ ಜಾರಿ ಮಾಡದೆ ಮೊತ್ತ ಲ್ಯಾಪ್ಸ್ ಮಾಡುತ್ತಿರುವುದಕ್ಕಾಗಿತ್ತು ಪ್ರತಿಭಟನೆ. ಕಾಸರಗೋಡು ನಗರಸಭೆಯ ವರ್ಕಿಂಗ್ ಗ್ರೂಪ್ ಸಭೆಯಲ್ಲಿ ಪ್ರತಿಭಟನೆ ಘೋಷವಾಕ್ಯಗಳೊಂದಿಗೆ ವಿರೋಧ ಪಕ್ಷವಾದ ಬಿಜೆಪಿ ಕೌನ್ಸಿಲರ್ಗಳು ಹಿಂದಿನ ವರ್ಷದ ಯೋಜನೆಗಳು ಕೂಡ ಸಮಯಕ್ಕೆ ಅನುಗುಣವಾಗಿ ಜಾರಿ ಮಾಡದೆ ಮೊತ್ತ ಲ್ಯಾಪ್ಸ್ ಮಾಡುತ್ತಿರುವುದಕ್ಕಾಗಿತ್ತು ಪ್ರತಿಭಟನೆ. പാർലമെന്റ് ഓഫീസർമാർ കഴിഞ്ഞ 24-25 കാലഘട്ടത്തിൽ വർക്കുകൾ പൂർത്തീകരിക്കുന്ന ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಸೇರಿದಂತೆ ನಗರಸಭೆಯ ನೌಕರರು ಸಭೆಗೆ ಆಗಮಿಸಿದ್ದರು. ಕೌನ್ಸಿಲರ್ಗಳು ಸೇರಿದಂತೆ ವಿವಿಧ ಗುಂಪುಗಳಾಗಿ ಆಯಾ ವಲಯಗಳ 2025-26ರ ಆರ್ಥಿಕ ವರ್ಷದ ಯೋಜನೆಗಳಿಗೆ ರೂಪ ನೀಡಿದರು. ಈ ವೇಳೆ ಎಲ್ಲ ಬಿಜೆಪಿ ಸದಸ್ಯರು ನಗರಸಭೆಯ ಅಧ್ಯಕ್ಷರ ಮುಂದೆ ಘೋಷಣೆಗಳನ್ನು ಕೂಗಿದರು. ಸಭೆಯ ಅಂತ್ಯದ ವೇಳೆಗೆ ಪ್ರತಿಭಟನಾಕಾರರಲ್ಲಿ ಒಬ್ಬರು ಮೈಕ್ ಹಿಡಿದು ಘೋಷಣೆ ಕೂಗುವುದರೊಂದಿಗೆ ಸಭೆಯಲ್ಲಿ ಘರ್ಷಣೆ ಉಂಟಾಯಿತು. ಪೊಲೀಸರು ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದರು. ಬಿಜೆಪಿ ಕೌನ್ಸಿಲರ್ಗಳು ಘೋಷಣೆಗಳೊಂದಿಗೆ ನಗರಸಭಾಧ್ಯಕ್ಷರ ಬಳಿಗೆ ಬಂದಾಗ ಲೀಗ್ ಕೌನ್ಸಿಲರ್ಗಳು ಸಹ ಘೋಷಣೆಗಳನ್ನು ಕೂಗಿದರು. ಎರಡೂ ಕಡೆಯವರನ್ನು ಮನವೊಲಿಸಲು ಪೊಲೀಸರು ಪ್ರಯತ್ನಿಸಿದರು. ಆದರೆ ಮೊದಲಿಗೆ ಯಾರೂ ಮಣಿಯಲಿಲ್ಲ. ಸಭೆ ಮುಕ್ತಾಯಗೊಂಡು ಯೋಜನೆಗಳನ್ನು ಓದಲು ಪ್ರಾರಂಭಿಸಿದಾಗ ಬಿಜೆಪಿ ಕೌನ್ಸಿಲರ್ಗಳು ಘೋಷಣೆಗಳನ್ನು ಕೂಗುತ್ತಾ ಸಭಾಂಗಣದಿಂದ ಹೊರ ನಡೆದರು. ഭീമമായ തുകയാണ്. 23 കോടി രൂപയാണ് നഷ്ടം വന്നിട്ടുള്ളത്, ലാപ്സായി പോയിട്ടുള്ളത്, പാഴായി പോയിട്ടുണ്ട്. 23 കോടി എന്ന് പറയുമ്പോൾ 5 ലക്ഷം രൂപ വീതമുള്ള ചെറിയ 460 പദ്ധതികൾ ഞങ്ങൾക്ക് നഷ്ടപ്പെട്ടു. 460 പദ്ധതികൾ 2, 3, 4 വർഷം കൊണ്ട് നഷ്ടപ്പെടുമ്പോൾ ഈ നഗരസഭ എന്താ നോക്കുകുത്തിയായിട്ട് നിൽക്കുകയാണ്. അതിനെതിരെയായിട്ടാണ് ഞങ്ങൾ ഇന്ന് ഈ സമരം ചെയ്തിട്ടുള്ളത്. വർക്കിംഗ് ഗ്രൂപ്പ് യോഗം പ്രഹസനമാക്കുന്നു.
അഴിമതി നടത്തുകയിൽ മാത്രമാണ് ഈ മുസ്ലിം ലീഗിൻ്റെ ഈ ഭരണക്കാരുടെ ലക്ഷ്യം. വിവിധ രീതിയിൽ പുതിയ പുതിയ മേഖലകൾ കണ്ടുപിടിക്കുകയാണ്, രേഖകൾ തിരുത്തുന്നു, ഒക്യുപ്പൻസി സർട്ടിഫിക്കറ്റ് തരത്തിൽ ഉണ്ടാക്കി എല്ലാവർക്കും വിതരണം ചെയ്യുകയാണ്. മുസ്ലിം ലീഗ് നേതാവിൻ്റെ അറിവോടുകൂടിയാണ് ഇത്തരത്തിൽ രേഖകൾ തിരുത്തുന്നത്. മുസ്ലിം ലീഗിൻ്റെ നേതൃത്വത്തിൻ്റെ അറിവോടുകൂടി രേഖകൾ തിരുത്തി ഭീമമായ തുക കൈക്കൂലി വാങ്ങുന്നവരൊക്കെ ഭരണക്കാരുടെ അറിവോടുകൂടി ഭരണക്കാർ ഉൾപ്പെടെയുള്ളവർ കൈക്കൂലിക്കാരായിട്ട് മാറുകയാണ്. ഒരു ഭാഗത്ത് വികസനമില്ല, മറുഭാഗത്ത് അഴിമതി. ഈ പൊറുതിമുട്ടിയ ഈ അവസരത്തിലാണ് ഞങ്ങൾ സമരരംഗത്തേക്ക് ഇറങ്ങിയത്. ಘೋಷಣೆಗಳು ಮತ್ತು ಗದ್ದಲದ ನಡುವೆಯೂ ವಿವಿಧ ವರ್ಕಿಂಗ್ ಗ್ರೂಪ್ಗಳು ಒಟ್ಟಾಗಿ ಯೋಜನೆಯನ್ನು ರೂಪಿಸಿದ ನಂತರ ಸಭೆ ಕೊನೆಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಎಸ್ಆರ್ಟಿಎ ನಡೆಸುವ ರಾಜ್ಯ ಹೋರಾಟ ಪ್ರಚಾರ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಸಿಐಟಿಯು ರಾಜ್ಯಾಧ್ಯಕ್ಷ ಟಿಪಿ ರಾಮಕೃಷ್ಣನ್ ಉದ್ಘಾಟಿಸಿದರು. ವೇತನ ಹಾಗೂ ಪಿಂಚಣಿಯನ್ನು ಸಮರ್ಪಕವಾಗಿ ವಿತರಿಸಬೇಕು, ಪಿಂಚಣಿ ಪರಿಷ್ಕರಣೆಯನ್ನು ಜಾರಿಗೊಳಿಸಬೇಕು, ಪಾಲುದಾರಿಕೆ ಪಿಂಚಣಿ ಯೋಜನೆಯನ್ನು ಹಿಂತೆಗೆಯಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಎಸ್ಆರ್ಟಿಎ ನಡೆಸುವ ರಾಜ್ಯ ಹೋರಾಟ ಪ್ರಚಾರ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಸಿಐಟಿಯು ರಾಜ್ಯಾಧ್ಯಕ್ಷ ಟಿಪಿ ರಾಮಕೃಷ್ಣನ್ ಉದ್ಘಾಟಿಸಿದರು. ഇതിനകത്ത് ഈ വ്യവസായത്തിൻ്റെ നിലയും തൊഴിലാളികളുടെ താല്പര്യങ്ങളും ജനങ്ങളുടെ താല്പര്യങ്ങളും പരിഗണിക്കാതെ ഏതാനും ചില ഉദ്യോഗസ്ഥർ അവർ ഈ സ്ഥാപനത്തിൻ്റെ പലപ്പോഴും കീ പോസ്റ്റിൽ പ്രവർത്തിക്കുന്നവരാണ്. പ്രധാനപ്പെട്ട കേന്ദ്രങ്ങളിൽ ചുമതലയെടുത്ത് പ്രവർത്തിക്കുന്നവരാണവർ. അവരുടെ നിലപാടുകൾ പലപ്പോഴും വലിയ പ്രശ്നങ്ങൾ ഈ വ്യവസായത്തിൽ സൃഷ്ടിക്കുന്നു. അത്തരം വിഷയങ്ങൾ സർക്കാരിൻ്റെ മുമ്പിലും മാനേജ്മെന്റിന് മുമ്പിലും ചൂണ്ടിക്കാണിച്ചാൽ പലപ്പോഴും അത് ബധിരകർണങ്ങളിൽ പതിക്കുന്നത് പോലെയാണ്. അതാണ് അപകടം. ഏത് ഗവൺമെന്റ് അധികാരത്തിൽ വന്നാലും ഈ പുഴുക്കുത്തുകൾ മനസ്സിലാക്കി ഈ സ്ഥാപനത്തിന്റെ താല്പര്യങ്ങൾക്കനുസൃതമായി എല്ലാവരെയും കോർത്തിണക്കാൻ കഴിയണം. അത് കഴിയാത്തതാണ് ഈ വ്യവസായം നേരിടുന്ന വളരെ വളരെ പ്രധാനപ്പെട്ട ഒരു പ്രശ്നം. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಜಾಥಾ ಕ್ಯಾಪ್ಟನ್ ಹಾಗೂ ಪ್ರಧಾನ ಕಾರ್ಯದರ್ಶಿಯೂ ಆದ ಹಾನಿ ಬಾಲಚಂದ್ರನ್ ಅವರು ಟಿಪಿ ರಾಮಕೃಷ್ಣ ಅವರಿಗೆ ಧ್ವಜ ಹಸ್ತಾಂತರಿಸಿದರು. ಯೂನಿಯನ್ ವರ್ಕಿಂಗ್ ಪ್ರೆಸಿಡೆಂಟ್ ಸಿಕೆ ಹರಿಕೃಷ್ಣನ್, ರಾಜ್ಯ ಕಾರ್ಯದರ್ಶಿ ಆರ್ ಹರಿದಾಸ್, ಪಿಎ ಜೋಜೋ, ಮೋಹನ್ ಕುಮಾರ್ ಪಾಡಿ, ಎಂ ಸಂತೋಷ್, ಪಿ ಮಣಿಮೋಹನ್, ಕಾಟಾಡಿ ಕುಮಾರ್, ತಂಬನ್ ನಾಯರ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನು ತೀವ್ರಗೊಳಿಸಲು ನಿಧಿ ಸಂಗ್ರಹದೊಂದಿಗೆ ಸಿಪಿಐಎಂ ಸದಸ್ಯರು ₹500 ಮತ್ತು ಉದ್ಯೋಗದಲ್ಲಿರುವವರು 1 ದಿನದ ವೇತನವನ್ನು ಪಾವತಿಸಲು ಸೂಚಿಸಲಾಗಿದೆ ಎಂದು ವರದಿ. ವಿಶೇಷ ನಿಧಿ ಸಂಗ್ರಹದ ಮೂಲಕ ₹2 ಕೋಟಿ ಸಂಗ್ರಹಿಸಲು ಜಿಲ್ಲಾ ಸಮಿತಿ ಯೋಜಿಸುತ್ತಿರುವುದು ಎಂಬುದು ಇದಕ್ಕೆ ಸಂಬಂಧಿಸಿ ಹೊರಬರುವ ಮಾಹಿತಿ. ಪೆರಿಯ ಜೋಡಿ ಕೊಲೆ ಪ್ರಕರಣದಲ್ಲಿ ಕಾನೂನು ಹೋರಾಟಕ್ಕಾಗಿ ಈ ತಿಂಗಳ 20ರ ಒಳಗೆ ಹಣ ಪಾವತಿಸುವಂತೆ ಏರಿಯಾ ಸಮಿತಿಗಳಿಗೆ ಜಿಲ್ಲಾ ಸಮಿತಿ ಸೂಚನೆ ನೀಡಿದೆ ಎಂದು ತಿಳಿದು ಬಂದಿದೆ. ಪಕ್ಷದ ಸದಸ್ಯರಿಂದ ಮಾತ್ರ ಹಣ ಸಂಗ್ರಹವಾಗುತ್ತದೆ. ಪ್ರತಿ ಸದಸ್ಯರಿಗೆ ₹500 ಮತ್ತು ಪಕ್ಷದ ನಿಯಂತ್ರಣದಲ್ಲಿರುವ ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ 1 ದಿನದ ವೇತನವನ್ನು ನೀಡಬೇಕು ಎಂಬುದು ಸೂಚನೆ. ಪ್ರಕರಣದಲ್ಲಿ ಕೆವಿ ಕುಂಜಿರಾಮನ್ ಸೇರಿದಂತೆ 4 ಸಿಪಿಎಂ ಮುಖಂಡರ ಶಿಕ್ಷೆಗೆ ತಡೆಯಾಜ್ಞೆ ನೀಡಲಾಗಿತ್ತು. ಜೈಲಿನಿಂದ ಬಿಡುಗಡೆಯಾದ ಮುಖಂಡರಿಗೆ ಸಿಪಿಎಂ ಸ್ವಾಗತವನ್ನು ಏರ್ಪಡಿಸಿತ್ತು. 14ನೇ ಆರೋಪಿ ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮಿತಿ ಸದಸ್ಯ ಕೆ ಮಣಿಕಂಠನ್, 20ನೇ ಆರೋಪಿ ಉದುಮಾ ಮಾಜಿ ಶಾಸಕ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಕೆವಿ ಕುಂಜಿರಾಮನ್, 21ನೇ ಆರೋಪಿ ರಾಘವನ್ ಬೆಳುತೋಳಿ, 22ನೇ ಆರೋಪಿ ಕೆವಿ ಭಾಸ್ಕರನ್ ಎಂಬಿವರ ಶಿಕ್ಷೆಯ ಜಾರಿಗೆ ಹೈಕೋರ್ಟ್ ತಡೆ ನೀಡಿರುವುದು. 2ನೇ ಆರೋಪಿಯನ್ನು ಪೊಲೀಸರ ಕಸ್ಟಡಿಯಿಂದ ಕರೆದುಕೊಂಡು ಹೋಗಿರುವುದು ಎಂಬುದಾಗಿದೆ 4ರನ್ನು ಶಿಕ್ಷಿಸಲು ಕಾರಣವಾದ ಅಪರಾಧ. 2019 ಫೆಬ್ರವರಿ 17ರಂದು ಪೆರಿಯಾ ಕಲ್ಯೂಟ್ನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಕೃಪೇಶ್ ಮತ್ತು ಶರತ್ ಲಾಲ್ ಕೊಲೆಯಾಗಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಆರ್ಟಿಒ ನೇತೃತ್ವದಲ್ಲಿ ಬಸ್ ಸಿಬ್ಬಂದಿಗಳಿಗೆ ಜಾಗೃತಿ ತರಗತಿ ನಡೆಸಲಾಯಿತು. ರೋಡ್ ಸುರಕ್ಷಾ ಮಾಸಾಚರಣೆಯ ಭಾಗವಾಗಿಯಾಗಿತ್ತು ತರಗತಿ ಆಯೋಜನೆ. ರಸ್ತೆ ಸುರಕ್ಷಾ ಮಾಸಾಚರಣೆಯ ಭಾಗವಾಗಿ ಕಾಸರಗೋಡು ಆರ್ಟಿಒನ ನೇತೃತ್ವದಲ್ಲಿ ಬಸ್ ಸಿಬ್ಬಂದಿಗಳಿಗೆ ಜಾಗೃತಿ ತರಗತಿ ನಡೆಸಲಾಯಿತು. ಕಾಸರಗೋಡು ಸರ್ವ ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಆರ್ಟಿಒ ಸಿ ಪ್ರವೀಣ್, ಎಂವಿಐ ಪಿ ಶ್ರೀನಿವಾಸ್ ಎಂಬಿವರು ತರಗತಿ ನಡೆಸಿಕೊಟ್ಟರು. വളരെ ലഘുവായ പല കാര്യങ്ങളുണ്ട്. ജീവൻ രക്ഷോപകരണങ്ങളായ സീറ്റ് ബെൽറ്റ് ധരിക്കണം, ഹെൽമെറ്റ് ധരിക്കണം എന്ന് പറഞ്ഞാൽ പോലും നമ്മൾ അത് ധരിക്കാൻ തയ്യാറാവുന്നില്ല.
അപ്പോൾ നമ്മൾ എന്താണ് ഇനിയും ബോധവൽക്കരിക്കപ്പെടാത്തത് എന്നാണ് നമ്മൾക്ക് പറഞ്ഞു തരാനൊക്കെ പറ്റും അല്ലേ? പറഞ്ഞു തരുന്നതിനോ ക്ലാസ് എടുക്കുന്നതിനോ ഒക്കെ ഒരു പരിമിതികളുണ്ട്. നമ്മൾ സ്വയം ബോധവൽക്കരിക്കപ്പെട്ടേ പറ്റൂ. ഞാൻ ജീവിക്കണം, എൻ്റെ കുടുംബത്തെ ഞാൻ വേണം, ഞാൻ രാവിലെ പുറപ്പെട്ടാൽ വൈകിട്ട് തിരിച്ച് വീട്ടെത്തണം, സുരക്ഷിതമായി വീട്ടെത്തണം എന്നുള്ള ഒരു ബോധം നമ്മളിൽ എന്നുണ്ടാവുമോ അന്ന് മാത്രമേ ರೋಡಾಪಣೆ ಪ್ರಧಾನ. AMVIK ಮನೀಶ್ ಮಾತನಾಡಿದರು. ಹಲವಾರು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. 100ರ ಸಂಭ್ರಮದಲ್ಲಿ ಮಿಂಚುತ್ತಿರುವ ಭೀಮಾ ಜ್ಯುವೆಲ್ಲರಿಯ ಆನಿವರ್ಸರಿ ಆಚರಣೆಗಳಿಗೆ ಕಾಸರಗೋಡು ಶೋರೂಮ್ನಲ್ಲಿ ಚಾಲನೆ ದೊರಕಿತು. ವ್ಯಾಪಕ ಕೊಡುಗೆಗಳನ್ನು ಆನಿವರ್ಸರಿ ಸೇಲ್ನ ಭಾಗವಾಗಿ ಗ್ರಾಹಕರಿಗಾಗಿ ಕಾಸರಗೋಡಿನ ಭೀಮಾದಲ್ಲಿ ಸಿದ್ಧಪಡಿಸಲಾಗಿರುವುದು. 19ರವರೆಗೆ ಆಗಿದೆ ಭೀಮಾದಲ್ಲಿನ ವೈವಿಧ್ಯಮಯ ಸಂಗ್ರಹಗಳ ಆನಿವರ್ಸರಿ ಸೇಲ್. 100ರ ಸಂಭ್ರಮದಲ್ಲಿ ಮಿಂಚುತ್ತಿರುವ ಭೀಮಾ ಜ್ಯುವೆಲ್ಲರಿಯ ಆನಿವರ್ಸರಿ ಆಚರಣೆಗಳಿಗೆ ಕಾಸರಗೋಡಿನ ಭೀಮಾದಲ್ಲಿಯೂ ಚಾಲನೆ ದೊರಕಿತು. 100ನೇ ವಾರ್ಷಿಕೋತ್ಸವದ ಭಾಗವಾಗಿರುವ ಆನಿವರ್ಸರಿ ಫೆಸ್ಟ್ ಕಾಸರಗೋಡಿನ ಭೀಮಾದಲ್ಲಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಆರಂಭಗೊಂಡಿತು. ಶೋರೂಮ್ ಮ್ಯಾನೇಜರ್ಗಳಾದ ಶ್ರೀಜಿತ್, ಅಮರ್ನಾಥ್, ಫ್ಲೋರ್ ಸೂಪರ್ವೈಸರ್ ಅಶ್ರಫ್, ಸೂಪರ್ವೈಸರ್ ಜಯಕೃಷ್ಣನ್, ಮಾರ್ಕೆಟಿಂಗ್ ಇನ್ಚಾರ್ಜ್ ಶ್ರೀಜಿತ್ ಉಪಸ್ಥಿತರಿದ್ದರು. ಭಾರಿ ಕೊಡುಗೆಗಳನ್ನಾಗಿದೆ ಆನಿವರ್ಸರಿ ಸೇಲ್ನ ಭಾಗವಾಗಿ ಗ್ರಾಹಕರಿಗಾಗಿ ಕಾಸರಗೋಡಿನ ಭೀಮಾದಲ್ಲಿ ಸಿದ್ಧಪಡಿಸಲಾಗಿರುವುದು. ಆಭರಣಗಳ ಬೃಹತ್ ಸಂಗ್ರಹವೇ ಫೆಸ್ಟ್ನಲ್ಲಿ ಗ್ರಾಹಕರಿಗಾಗಿ ಕಾಯುತ್ತಿದೆ. ಕೆಲಸದ ಕೂಲಿಯಲ್ಲಿ ಶೇಕಡ 50ರಷ್ಟು ರಿಯಾಯಿತಿ. ಹಳೆಯ ಚಿನ್ನದ ಆಭರಣಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ 1 ಪವನ್ ₹1,000 ಹೆಚ್ಚುವರಿಯಾಗಿಯೂ ವಜ್ರದ ಆಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ ₹15,000 ವರೆಗೆ ರಿಯಾಯಿತಿ ಲಭಿಸಲಿದೆ. ಅತ್ಯುತ್ತಮ ಕೊಡುಗೆಗಳಾಗಿವೆ ಈ ಬಾರಿ ಆನಿವರ್ಸರಿ ಸೇಲ್ನ ಭಾಗವಾಗಿ സിദ്ധപ്പെടുത്തലാಗಿರುವುದು ಎಂದು ഷോറൂം മാനേജറുകളാದ ಶ್ರೀಜಿತ್, അമർനാഥ് ತಿಳಿಸಿದರು. 100ാം വാർഷികത്തോടനുബന്ധിച്ച് ഒരുപാട് ഓഫറുകളാണ് നമ്മൾ കസ്റ്റമറിനായി നൽകിയിട്ടുള്ളത്. നിങ്ങളുടെ കയ്യിലുള്ള പഴയ സ്വർണ്ണത്തിന് നമുക്ക് HOD ഹോൾമാർക്കിലോട്ട് മാറ്റിത്തരാനുള്ളൊരു നല്ലൊരു ഓപ്പർച്യൂണിറ്റിയാണ്. പഴയ ഗോൾഡ്, അത് മാത്രമല്ല പഴയ ഗോൾഡ് നിങ്ങൾ എക്സ്ചേഞ്ച് ചെയ്യുമ്പോൾ നിലവിലുള്ള മൂല്യത്തേക്കാൾ ₹1000 നിങ്ങൾക്ക് അധികം ലഭിക്കുന്നത്. കൂടാതെ നമുക്ക് എല്ലാ കളക്ഷൻസിലും നമുക്ക് അവൈലബിളുമാണ്. എല്ലാ കളക്ഷൻസിലും നമുക്ക് പണിക്കൂലിയിൽ 50% ഓഫർ നൽകുന്നുണ്ട്. അപ്പോൾ ഈ ഒരു അവസരം നമ്മളെല്ലാ കസ്റ്റമറും മാക്സിമം യൂസ് ചെയ്യുക. ഭീമ അതിൻ്റെ 100ാം വാർഷികം ആഘോഷിക്കുകയാണ്. ഈ ഒരു അവസരത്തിൽ നിങ്ങളെ ഏവരെയും ഭീമയിലേക്ക് സ്വാഗതം ചെയ്യുന്നു. ഈ 100ാം വാർഷികത്തിനോടനുബന്ധിച്ച് നമ്മൾ നിരവധി ഓഫറുകളാണ് നിങ്ങൾക്കായി അവതരിപ്പിച്ചിരിക്കുന്നത്. ഈ 15 മുതൽ 19 വരെയാണ് നമുക്ക് ആനിവേഴ്സറി ഫെസ്റ്റ് വരുന്നത്. അപ്പോൾ ഇത്രയും നാളും നമുക്ക് വേണ്ടി സപ്പോർട്ട് തന്ന നിങ്ങൾ ഓരോരുത്തരെയും ഈ ഒരു അവസരത്തിൽ നന്ദിയും കടപ്പാടും അറിയിക്കുന്നു. വീണ്ടും നിങ്ങളുടെ സഹായം പ്രതീക്ഷിക്കുന്നു. ವೈವಿಧ್ಯಮಯ ಸಂಗ್ರಹಗಳ ಆನಿವರ್ಸರಿ ಸೇಲ್ ಭೀಮಾದಲ್ಲಿ 19ರವರೆಗೆ ನಡೆಯಲಿದೆ. ಆನಿವರ್ಸರಿ ಫೆಸ್ಟ್ನ ಭಾಗವಾಗಿ 1 ಪವನ್ ₹500 ನೀಡಿ ಇರುವ ಮುಂಗಡ ಬುಕಿಂಗ್ ಸೌಲಭ್ಯವು ಭೀಮಾದ ಕಾಸರಗೋಡಿನ ಶೋರೂಮ್ನಲ್ಲಿ ಲಭ್ಯವಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಿನಲ್ಲಿ ಮೊದಲ ಬಾರಿಗೆ ಜೈಲುವಾಸಿಗಳಿಗೆ ಜುಂಬಾ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಹೊಸದುರ್ಗ ಕಾಸರಗೋಡು ಜಿಲ್ಲಾ ಜೈಲ್ ಬೆಟರ್ ಲೈಫ್ ಫೌಂಡೇಶನ್ ಇಂಡಿಯಾ ಜೊತೆ ಸೇರಿ ಜೈಲುವಾಸಿಗಳ ಮಾನಸಿಕ ಆರೋಗ್ಯಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಭಾಗವಾಗಿಯಾಗಿದೆ ಜುಂಬಾ ತರಬೇತಿ ಕಾರ್ಯಕ್ರಮ ಆಯೋಜಿಸಿರುವುದು. ಜೈಲುವಾಸಿಗಳ ಮಾನಸಿಕ ಒತ್ತಡವನ್ನು ಕಡಿಮೆಗೊಳಿಸಲು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಸ್ವೀಕರಿಸುವ ಸಲುವಾಗಿ ಹೊಸದುರ್ಗ ಕಾಸರಗೋಡು ಜಿಲ್ಲಾ ಜೈಲ್ ಬೆಟರ್ ಲೈಫ್ ಫೌಂಡೇಶನ್ ಇಂಡಿಯಾ ಜೊತೆ ಸೇರಿ ಜುಂಬಾ ಕಾರ್ಯಕ್ರಮ ಆಯೋಜಿಸಿರುವುದು. ಬೆಟರ್ ಲೈಫ್ ಫೌಂಡೇಶನ್ ಚೇರ್ಮನ್ ಮೋಹನ್ ದಾಸ್ ವಯಲಂಗುಡಿ ಉದ್ಘಾಟಿಸಿದರು. ಜೈಲ್ ಸೂಪರಿಂಟ್ ಸೂರಜ್ ವಿವಿ ಅಧ್ಯಕ್ಷತೆ ವಹಿಸಿದ್ದರು. ತಾಜ್ ಬೇಕಲ್ ರೆಸಾರ್ಟ್ಸ್ ಆ್ಯಂಡ್ ಸ್ಪಾ ಕಾಸರಗೋಡು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಬಿಜೋ ಆಂಟನಿ ಮುಖ್ಯ ಅತಿಥಿಯಾಗಿದ್ದರು. ಅಸಿಸ್ಟೆಂಟ್ ಜೈಲ್ ಆಫೀಸರ್ ಜಯಾನಂದ ನೀವು ಸ್ವಾಗತಿಸಿ ಜೈಲ್ ಅಸಿಸ್ಟೆಂಟ್ ನಾಬಿ ಸೆಬೆಸ್ಟಿಯನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಕೃಷಿ ವಿಶ್ವವಿದ್ಯಾಲಯ ಮಂಜೇಶ್ವರ ವಿಸ್ತರಣಾ ತರಬೇತಿ ಕೇಂದ್ರವು ಹಲಸಿನ ಹಣ್ಣು ಉತ್ಪಾದನೆ ಸಂಸ್ಕರಣೆ ತಂತ್ರಜ್ಞಾನಗಳು ಎಂಬ ವಿಷಯದ ಕುರಿತು 1 ದಿನದ ತರಬೇತಿ ಕಾರ್ಯಕ್ರಮ ಆಯೋಜಿಸಿತು. ಹಲವಾರು ಮಂದಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು. ಕೇರಳ ಕೃಷಿ ವಿಶ್ವವಿದ್ಯಾಲಯ ಮಂಜೇಶ್ವರ ವಿಸ್ತರಣಾ ತರಬೇತಿ ಕೇಂದ್ರವು ಹಲಸಿನ ಹಣ್ಣು ಉತ್ಪಾದನೆ ಸಂಸ್ಕರಣೆ ತಂತ್ರಜ್ಞಾನಗಳು ಎಂಬ ವಿಷಯದಲ್ಲಿ 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಆರ್ಥಿಕ ಮತ್ತು ಪೋಷಕ ದೃಷ್ಟಿಯಿಂದ ಪ್ರಾಮುಖ್ಯತೆಯುಳ್ಳ ಹಲಸಿನ ಹಣ್ಣಿನ ಬಗ್ಗೆ ಅರಿತುಕೊಳ್ಳಲು ಹಲವಾರು ಮಂದಿ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು. ಶಿಬಿರವನ್ನು ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಹಲಸಿನ ಹಣ್ಣಿನ ಕೃಷಿಯ ಪ್ರಾಮುಖ್ಯತೆ ಹಾಗೂ ಗ್ರಾಮೀಣ ಜೀವನದ ಅನುಕೂಲತೆಗಳನ್ನು ಉತ್ತಮಗೊಳಿಸಲು ಇಂತಹ ಶಿಬಿರಗಳ ಪ್ರಯೋಜನ ಪಡೆದುಕೊಳ್ಳುವಂತೆ ಹೇಳಿದರು. ഈ വരുന്ന വെക്കേഷൻ നമുക്കൊരു ജാക്ക് ഫ്രൂട്ട് ഫെസ്റ്റ് സാധ്യമാണെങ്കിൽ പല സ്പോൺസർമാരെയും കണ്ടെത്തി നമുക്കിവിടെ സംഘടിപ്പിക്കുന്ന കാര്യം കൂടി ഇന്നത്തെ ഈ മനുഷ്യന്റെ കളരിൽ ഉണ്ടാവട്ടെ എന്ന് പ്രാർത്ഥിച്ചുകൊണ്ട് നല്ല തിരക്ക് പിടിച്ച നിയമസഭാ സമ്മേളനം തുടങ്ങുന്നതുകൊണ്ട്
അത്യാവശ്യമായി ബജറ്റുമായി ബന്ധപ്പെട്ടുകൊണ്ട് മണ്ഡലത്തിന്റെ നിർദ്ദേശങ്ങൾ കൂടി ഉദ്യോഗസ്ഥന്മാരുമായി ആലോചിച്ച് സമർപ്പിക്കേണ്ടതുള്ളതുകൊണ്ട് ഞാനിതൽപ്പം മുമ്പ് മടങ്ങുന്നു. ಡಾಕ್ಟರ್ ಬಿ ರಮೇಶ್ ಅಧ್ಯಕ್ಷ ಭಾಷಣವನ್ನು ಮಾಡಿ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾದ ಹಲಸಿನ ಹಣ್ಣಿನ ಜಾಗತಿಕ ಅಂಬಾಸಡರ್ ಎಂದೇ ಪರಿಚಿತರಾದ ಪಡ್ರಿಯವರು ಹಲಸಿನ ಹಣ್ಣಿನ ಕೃಷಿಯ ವಿವಿಧ ಮೂಲಗಳನ್ನು ಹಾಗೂ ಆಧುನಿಕ ತಂತ್ರಜ್ಞಾನಗಳನ್ನು ಹಾಗೂ ಬೆಳಗ್ಗೆ ತೆಗೆದುಕೊಳ್ಳುವ ವಿಧಾನಗಳು ಮತ್ತು ನವೀನ ಮೌಲ್ಯವರ್ಧಿತ ಸಂಸ್ಕರಣೆ ವಿಧಾನಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಹಲಸಿನ ಪುಡಿ, ಚಿಪ್ಸ್, ಇತರ ಸಂರಕ್ಷಿತ ಉತ್ಪನ್ನಗಳ ಉತ್ಪಾದನೆಯ ಕುರಿತು ವಿವಿಧ ಮೌಲ್ಯವರ್ಧಿತ ಸಂಸ್ಕರಣೆ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಕೃಷಿಕರ ಆದಾಯವನ್ನು ಅಧಿಕವಾಗಿ ಹೆಚ್ಚಿಸಬಹುದಾದ ಈ ಮೌಲ್ಯವರ್ಧಿತ ಉತ್ಪನ್ನಗಳ ಆರ್ಥಿಕ ಸಾಧ್ಯತೆಗಳನ್ನು ಕುರಿತು ಚರ್ಚೆ ನಡೆಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪ್ರಾಂತ್ಯ ಮಟ್ಟದಲ್ಲಿ ನಡೆದ ಶಾಸ್ತ್ರೋತ್ಸವ ಹಾಗೂ ತಿರುವನಂತಪುರಂನಲ್ಲಿ ಜರುಗಿದ 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಭಾಗವಹಿಸಿ ಎ ಗ್ರೇಡ್ ಪಡೆದುಕೊಂಡ ಶ್ರೇಣಿ ಶ್ರೀ ಶಾರದಾಂಬ ಪ್ರೌಢಶಾಲಾ ವಿದ್ಯಾರ್ಥಿಗಳು ಶಾಲಾ ವತಿಯಿಂದ ಅವರನ್ನು ಅಭಿನಂದಿಸಲಾಯಿತು. ಪ್ರಾಂತ್ಯ ಮಟ್ಟದಲ್ಲಿ ನಡೆದ ಶಾಸ್ತ್ರೋತ್ಸವ ಹಾಗೂ ತಿರುವನಂತಪುರದಲ್ಲಿ ಜರುಗಿದ 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಭಾಗವಹಿಸಿ ಎ ಗ್ರೇಡ್ ಪಡೆದುಕೊಂಡ ಶ್ರೇಣಿ ಶ್ರೀ ಶಾರದಾಂಬ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಶಾಲಾ ವತಿಯಿಂದ ಅಭಿನಂದಿಸಲಾಯಿತು. ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ಮೇಳದ ಸ್ಟಿಲ್ ಮಾಡೆಲ್ ಸ್ಪರ್ಧೆಯಲ್ಲಿ ಎ ಶ್ರೇಣಿಯನ್ನು ಪಡೆದಿರುವ ಅಭಿದೀಪ್ HK ಹಾಗೂ ಲಕ್ಷ್ಮೀ ಪ್ರಿಯಾ, ಗಣಿತ ಮೇಳದ ಅಪ್ಲೈಡ್ ಕನ್ಸ್ಟ್ರಕ್ಷನ್ ಸ್ಪರ್ಧೆಯಲ್ಲಿ ಎ ಶ್ರೇಣಿಯನ್ನು ಪಡೆದ ಆಯಿಷಾ ಲುಬ್ನಾ P, ರಾಜ್ಯ ಮಟ್ಟದ ಕೇರಳ ಶಾಲಾ ಕಲೋತ್ಸವದ ಇಂಗ್ಲಿಷ್ ಕವಿತಾ ರಚನಾ ಸ್ಪರ್ಧೆಯಲ್ಲಿ ಎ ಶ್ರೇಣಿ ಗಳಿಸಿದ ಈಜಾ ಫಾತಿಮಾ K ಅವರನ್ನು ಅಭಿನಂದಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಶ್ರೀಶಕುಮಾರ್ ಬಹುಮಾನ ವಿಜೇತರಿಗೆ ಅಭಿನಂದನಾ ಫಲಕ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಶಾಲಾ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ನಗರಸಭೆಯ ವರ್ಕಿಂಗ್ ಗ್ರೂಪ್ ಸಭೆ, ಪ್ರತಿಭಟನೆ ಘೋಷವಾಕ್ಯಗಳೊಂದಿಗೆ ವಿರೋಧ ಪಕ್ಷವಾದ ಬಿಜೆಪಿ ಕೌನ್ಸಿಲರ್ಗಳು. ಕೆಎಸ್ಆರ್ಟಿಎ ನಡೆಸುವ ರಾಜ್ಯ ಹೋರಾಟ ಪ್ರಚಾರ ಜಾಥಾ ದೊರೆಯಿತು, ಕಾಸರಗೋಡಿನಲ್ಲಿ ಚಾಲನೆ. ಕೆಬಿಆರ್ಎ ನೇತೃತ್ವದಲ್ಲಿ ನೌಕರರಿಂದ ಕಲೆಕ್ಟರೇಟ್ ಮುಂದೆ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಪೆರಿಯ ಜೋಡಿ ಕೊಲೆ ಪ್ರಕರಣ, ಕಾನೂನು ಹೋರಾಟವನ್ನು ತೀವ್ರಗೊಳಿಸಲು ನಿಧಿ ಸಂಗ್ರಹದೊಂದಿಗೆ ಸಿಪಿಐಎಂ. ಕಾಸರಗೋಡು ಆರ್ಟಿಒ ನೇತೃತ್ವದಲ್ಲಿ ಬಸ್ ಸಿಬ್ಬಂದಿಗಳಿಗೆ ಜಾಗೃತಿ ತರಗತಿ, ರೋಡ್ ಸುರಕ್ಷಾ ಮಾಸಾಚರಣೆಯ ಭಾಗವಾಗಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.